ಸ್ವರೂಪವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದೇ ನಿಜವಾದ ಸಾಂಖ್ಯ ಯೋಗದ ಅರ್ಥವಾಗಿರ್ತಕ್ಕಂಥದ್ದು. ಅಧಿಕವಾದ ಜ್ಞಾನಕ್ಕೆ ಏನ್ ಸಂಬಂಧಪಟ್ಟಿದೆ ಆ ವಿಷಯಗಳನ್ನ ಬೋಧಿಸ್ತಾ ಇರೋದ್ರಿಂದ ಇದಕ್ಕೆ ನಾವು ಸಾಂಖ್ಯ ಯೋಗ ಅಂತ ಹೇಳ್ತಾ ಇದೀವಿ. ಇಲ್ಲಿ ಅರ್ಜುನ ಏನ್ ಮಾಡ್ತಾ ಇದಾರೆ, ಬಂಧು ಮಿತ್ರರು ಸೋದರನ ಎಲ್ಲ ರಾಜ್ಯಾಧಿಪತಿಗಳನ್ನ ಸಂಹಾರ ಮಾಡ್ಬೇಕಾ, ಈ ಪಾಪ ಒಂದು ನನ್ನ ಕಾಡೋದಿಲ್ವಾ ಅಂತ ದುಃಖದಲ್ಲಿ ಅವನು ಒಳಗಾಗ್ಬಿಟ್ಟಿದ್ದಾನೆ. ಅದಕ್ಕೆ ಹೇಳ್ತಾರೆ ಜಾತಸ್ಸೇಂದ್ರುವೋ ಮೃತ್ಯುವು, ಅಂದ್ರೆ ನಾಮರೂಪದ ಹಾಗೆ ನಾವು ಹುಟ್ಟು ಸಾವು ಜೀವನದಲ್ಲಿ ನಡೆಯುತ್ತಿರ್ತದೆ. ಶರೀರವನ್ನ ಸುಟ್ಟ ಮೇಲೆ ಬೂದಿ ಆಗ್ತದೆ ಅಂತಾನೆ ಹೇಳಿದ್ವಲ್ಲ, ಹಾಗೆ ಅವ್ಯಕ್ತಾದೀನಿ ಭೂತಾನಿ, ಯಾವುದು ನಮ್ಮ ಜೊತೆ ಬರೋದಿಲ್ಲಪ್ಪ. ನೀ ಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ ಪಂಚೇಂದ್ರಿಯಗಳಿಂದ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ದುಃಖವನ್ನ ಪಡಬೇಡ, ದುಃಖದಲ್ಲಿ ನೀನು ಮುಳುಗ್ಬೇಡ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯಾಕೆ? ನಮ್ಗೆ ಕಣ್ಣಿಗೆ ಕಂಡು ಬರ್ತಾ ಇರ್ತಕ್ಕಂಥ ಶರೀರವೇ ಬೇರೆ, ನಿಜವಾದ ಆತ್ಮವೇ ಬೇರೆ. ಈ ಎರಡನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೋಬೇಕು. ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ಒಂದು ಭೌತಿಕವಾದ ಶರೀರವೇ ಬೇರೆ, ನಿತ್ಯವಾಗಿ ನನ್ನೊಳಗೆ ಒಂದು ಸಾಧನೆ ಮಾಡ್ತಕ್ಕಂಥದ್ದು, ಒಂದು ಕರ್ತವ್ಯವನ್ನ ಮಾಡ್ತಾ ಇರ್ತಕ್ಕಂಥದ ಆತ್ಮವೇ ಬೇರೆ. ಈ ಎರಡಕ್ಕೂ ಇರುವ ಭೇದವಾಗಲಿ ಯಥಾರ್ಥ ಸ್ವರೂಪವಾಗಲಿ ಶ್ಲೋಕದಲ್ಲಿ ಮುಳುಗಿರುವ ಅರ್ಜುನಿಗೆ ತಿಳಿಯದೆ ಎಲ್ಲವೂ ತಿಳಿದವನಂತೆ ಅವುಗಳ ಧರ್ಮಗಳನ್ನ ಹೋಗ್ತಾ ಇದ್ದಾನೆ ಅರ್ಜುನ. ಅದಕ್ಕೆ ಹೇಳ್ತಾ ಇದ್ದಾರೆ ಪರಸ್ಪರ ವಿರುದ್ಧವಾದ ಭಾವಗಳು ನಿನ್ನಲ್ಲಿ ಇದ್ದಾವೆ. ಅರ್ಜುನನ ಮಾತನ್ನು ಕೇಳಿ ನಗ್ತಾ ಹೇಳ್ತಾ ಇದ್ದಾನೆ, ಅಜ್ಞಾನವನ್ನ ಪರಿಹರಿಸೋದಕ್ಕೆ ನಾನ್ ನಿನಗೆ ಈ ಒಂದು ಸಾಂಖ್ಯ ಯೋಗವನ್ನ ಬೋಧನೆ ಮಾಡ್ತಾ ಇದ್ದೇನೆ. ನಿನಗೆ ಕಣ್ಣಿಗೆ ಕಂಡು ಬಂದ ಶರೀರವೇ ಬೇರೆ, ನಿತ್ಯವಾದ ಆತ್ಮವೇ ಬೇರೆ ಅನ್ನೋದು ನಿನಗೆ ಅರ್ಥ ಆಗ್ತಾ ಇಲ್ಲ. ಎರಡನ್ನೂ ಸಹ ಎರಡರೊಳಗೂ ಮುಳುಗ್ಬಿಟ್ಟು ನೀನೇನ್ ಮಾಡ್ತಾ ಇದೀಯಾ, ಪಾಪ ದುಃಖ ಮೋಹ ಮಮಕಾರ ಎಲ್ಲವನ್ನ ಸೇರಿಸ್ಬಿಟ್ಟು ಇದೇ ನನ್ನ ಧರ್ಮ ಅಂತ ನೀನ್ ತಿಳಿಸ್ತಾ ಇದೆಯಲ್ಲ, ಇದಲ್ಲ ಧರ್ಮ. ಇಲ್ಲಿ ಶರೀರವೇ ಬೇರೆ ಆತ್ಮವೇ ಬೇರೆ. ಈ ಎರಡನ್ನ ನೀನ್ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ನಾನೀಗ ಸಾಂಖ್ಯ ಯೋಗವನ್ನ ನಿನಗೆ ತಿಳಿಸ್ತಾ ಇರೋದು ಅಂತ ಮತ್ತೆ ಅವನಿಗೆ ಸ್ಪಷ್ಟವನ್ನ ಪಡಿಸ್ತಾ ಇದ್ದೇನೆ. ನೀನು ನಡೆದುಕೊಳ್ಳುತ್ತಿರುವ ರೀತಿ ಸರಿ ಇಲ್ಲ ಅರ್ಜುನ, ತುಂಬಾ ಹೀನವಾಗಿದೆ, ಸರಿಯಾಗಿಲ್ಲ, ಒಂದು ಸ್ವಲ್ಪವೂ ಸರಿ ಇಲ್ಲ ನೀನ್ ನಡ್ಕೊಂತಾ ಇರೋದು. ನೀನ್ ಹೇಗ್ ಮಾತಾಡ್ತಾ ಇದೀಯ ಅಂತಂದ್ರೆ ಅಜ್ಞಾನದಲ್ಲಿ ಮುಳುಗಿ ಅಂಧಕಾರದಲ್ಲಿ ಸಿಲುಕೊಂಡಿದೆ, ನಿನ್ಗೇನು ಗೊತ್ತೇ ಇಲ್ಲ, ಅಷ್ಟು ದಡ್ಡಾನ ರೀತಿಯಲ್ಲಿ ಮಾತಾಡ್ತಾ ಇದೀಯಾ. ಧರ್ಮದಲ್ಲಿ ಇರ್ತಕ್ಕಂತಹ ಆ ಧರ್ಮ ಯಾತಕ್ಕಾಗಿದೆ, ಧರ್ಮದಲ್ಲಿ ನಾನು ಯಾತಕ್ ನಿಲ್ಬೇಕು, ಯಾತಕ್ಕಾಗಿ ಪರಮಾತ್ಮನ ನಾನು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ, ಅದರ ಕಾರಣ ಏನು, ಹಿನ್ನೆಲೆ ಏನು, ಎಲ್ಲರನ್ನ ನೋಡಿ ನಾನು ಯಾಕೆ ಮೋಹಕ್ಕೊಳಗಾಗ್ತಾ ಇದ್ದೀನಿ, ಮಮಕಾರ ಪಳಗ್ತಾ ಇದ್ದೀನಿ, ಇವೆಲ್ಲವನ್ನ ಹೇಗೆ ಬಿಡ್ಬೇಕು ಅನ್ನೋದನ್ನ ನಿನಗೆ ಸ್ಪಷ್ಟವಾದ ಚಿತ್ರಣವನ್ನ ನಾನು ಕೊಡ್ತಾ ಇದ್ದೀನಿ. ಇದನ್ನ ಸರಿಯಾದ ರೀತಿಯಲ್ಲಿ ನೀನ್ ಅರ್ಥ ಮಾಡ್ಕೋ. ಈ ಜಗತ್ತೇ ಬೇರೆ, ಪರಮಾತ್ಮನೇ ಬೇರೆ. ಜಗತ್ತು ನಿತ್ಯ, ಪರಮಾತ್ಮ ಸತ್ಯ. ಇದು ನಿನಗೆ ಚೆನ್ನಾಗಿ ಅರ್ಥ ಆಗ್ಬೇಕು. ಮತ್ತೆ ಶರೀರವೇ ಬೇರೆ, ಆತ್ಮವೇ ಬೇರೆ. ಈ ಎರಡರ ಸ್ಪಷ್ಟ ಚಿತ್ರಣವನ್ನ ನಿನಗೆ ಚೆನ್ನಾಗಿ ಅರ್ಥ ಆಯ್ತು ಅಂತಂದ್ರೆ ಆವಾಗ ನಿನಗೆ ಸಂಶಯಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಭಗವಂತ ಹೇಳ್ತಾ ಹೋಗ್ತಾ ಇದ್ದಾನೆ. ಧರ್ಮದ ರಕ್ಷಣೆಗಾಗಿ ಮಹಾಯುದ್ಧವನ್ನ ಮಾಡಬೇಕಾಗಿ ಬಂದಿರುವ ಸಮಯ ಆಗಿರೋದ್ರಿಂದ ಪಾಮರರಲ್ಲದೆ ಪಂಡಿತರು ಯಾರು ಇಂಥ ಮೋಹವನ್ನ ಹೊಂದುವುದಿಲ್ಲ. ಪಾಮರರು ಯಾರು, ಜ್ಞಾನ ಇಲ್ದಲೇ ಇರ್ತಕ್ಕಂಥವ್ರು ಮಾತ್ರ ಮೋಹವನ್ನ ಹೊಂದುತ್ತಾರೆ ಅಂತ ನೀನು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅಂತ ಅರ್ಜುನನನ್ನ ಹೇಳಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ನಿನಗೆ ಸರಿ ಹೊಂದುವ ಕೆಲಸ ನೀನ್ ಮಾಡ್ತಾ ಇದೀಯಾ ನೋಡ್ಕೊ, ನಿನಗೆ ಸರಿ ಹೊಂದುವ ಕೆಲಸ ನೀನ್ ಮಾಡ್ತಾ ಇದೀಯಾ, ನೀನ್ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆಯಾ, ನಿನ್ನ ಬಗ್ಗೆ ನೀನು ಯೋಚನೆನ ಮಾಡು. ನಿನ್ನ ಸ್ವಧರ್ಮವನ್ನ ಎಂದೂ ನೀ ಬಿಡ್ಬೇಡ. ನೀ ಸ್ವಧರ್ಮವನ್ನ ಬಿಟ್ಟೆ ಅಂತ ಅಂದ್ರೆ ನೀನು ಆಗೋದಿಲ್ಲ. ಅದಕ್ಕೆ ನೀನ್ ಸ್ವಧರ್ಮವನ್ನು ಬಿಡ್ಬೇಡ, ಯುದ್ಧ ವೀರನಂತೆ ನಡೆದುಕೋ. ಒಬ್ಬ ಅಜ್ಞಾನಿಯಾಗಿ ನಾನು ವೀರನಲ್ಲ, ನಾನು ಶೂರನಲ್ಲ, ನನಗೇನು ಅರ್ಹತೆ ಇಲ್ಲ ಅನ್ನೋ ರೀತಿ ವರ್ತಿಸ್ಬೇಡ ಅರ್ಜುನ. ಯುದ್ಧ ವೀರನಂತೆ ನಡೆದುಕೋ. ಇಲ್ಲಿ ಅರ್ಥ ಮಾಡ್ಕೋಬೇಕಾದದೇನು, ಇಲ್ಲಿ ಅರ್ಜುನನ ನಿಮಿತ್ತವಾಗಿಟ್ಕೊಂಡು ನಮ್ಮೊಳಗಿರೋ ವೀಕ್ನೆಸ್, ನಮ್ಮೊಳಗಿರ್ತಕ್ಕಂಥ ಒಳಗಿರ್ತಕ್ಕಂಥ ಗೊಂದಲಗಳೆಲ್ಲರಿಗೂ ಇರ್ತಕ್ಕಂಥದ್ದು, ಇದನ್ನೆಲ್ಲ ಪರಮಾತ್ಮ ಬಿಡಿಸ್ತಾ ಇದ್ದಾನೆ. ನಪುಂಸಕನಂತೆ ಆಡಬೇಡ, ನಂಗೇನು ಗೊತ್ತಿಲ್ಲ ಅಂತ ನಪುಂಸಕ ಅಂತ ಆಡ್ಬೇಡ. ಮನೋದೌರ್ಬಲ್ಯ ನಿನಗೆಂದೂ ಬರಬಾರ್ದು. ಮನೋದೌರ್ಬಲ್ಯ ಬಂತು ಅಂದ್ರೆ ಜೀವನವೇ ನಷ್ಟವಾಗಿ ಹೋಗುತ್ತದೆ, ಜೀವನವೇ ವ್ಯರ್ಥ ಆಗಿ ಹೋಗ್ಬಿಡ್ತದೆ. ಯಾವಾಗ ನಿಂಗೆ ಮನೋ ದೌರ್ಬಲ್ಯ ಬಂತೋ ಎಲ್ಲವೂ ಸಹ ನೆಗೆಟಿವ್ ಆಗಿ ಕಾಣುತ್ತೆ, ಯಾವುದೊಂದರಲ್ಲೂ ಸಹ ಸ್ಪಷ್ಟ ಚಿತ್ರಣ ಗೊತ್ತಾಗೋದಿಲ್ಲ, ನಿನಗೆ ಜ್ಞಾನವೇ ಗೋಚರ ಆಗೋದಿಲ್ಲ. ಯಾಕೆ? ಆ ಮನೋ ದೌರ್ಬಲ್ಯ, ಮನಸ್ಸು ಕಲ್ಮಶ, ಚಂಚಲವಾದ ಮನಸ್ಸನ್ನ ಮಾಡ್ಕೊಂಡ್ಬಿಟ್ರೆ ನಿನ್ಗೆ ಎಷ್ಟು
ಎಷ್ಟೇ ಜ್ಞಾನವನ್ನ ಕೊಟ್ಟರು ಸಹ ಅರ್ಥ ಆಗೋದಿಲ್ಲ. ಅದಕ್ಕೆ ಮನೋ ದೌರ್ಬಲ್ಯವೋ ನಿನ್ಗೆಂದು ಬರಬಾರ್ದು. ಆ ದೌರ್ಬಲ್ಯ ಬರ್ದಲೇರಾಗೆ ಅರ್ಜುನ, ನೀನು ಎಚ್ಚರಗೊಳ್ಳಲೇಬೇಕು. ಈ ಎಚ್ಚರಗೊಂಡು ನೀನು ಯುದ್ಧವನ್ನ ಆರಂಭಿಸ್ಬೇಕ ಹೊರತು ಈ ಮನೋ ದೌರ್ಬಲ್ಯವನ್ನ ಇಟ್ಕೊಂಡು ಎಚ್ಚರಿಕೆಯಿಂದ ಯುದ್ಧ ಮಾಡ್ತೀನಿ ಅಂದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ ಅರ್ಜುನ. ನಿಜವಾದ ಜ್ಞಾನಿಯಾದವನು ಬದುಕಿರುವವರಿಗಾಗಲಿ ಮರಣಿಸಿದವರಿಗಾಗಲಿ ದುಃಖವನ್ನ ಹೊಂದುವುದಿಲ್ಲ. ಜ್ಞಾನಿಗಳಾದವ್ರು ಏನ್ ಮಾಡ್ತಾರೆ? ಬದುಕಿರೋರ್ಗೂ ದುಃಖಿಸೋದಿಲ್ಲ, ಮರಣ ಹೊಂದಿದವ್ರಿಗೂ ದುಃಖಿಸೋದಿಲ್ಲ. ಯಾಕೆ? ಬಂದಿದ್ದು ಅವರಿಗೆ ಶರೀರಕ್ಕೆ. ಹುಟ್ಟು ಸಾವುಗಳು ಜಗಸಿಗಿದ್ರು ಮೃತ್ಯು ಬಂದು ಹೋಗ್ತಾ ಇದೆ. ಇದಕ್ಕಾಗಿ ನಾನು ದುಃಖಿಸಬೇಕಾಗಿ ಇಲ್ಲ. ಯಾಕೆಂದ್ರೆ ಆತ್ಮ ಮತ್ತು ಶರೀರ ಎರಡು ಬೇರೆ. ಹುಟ್ಟು ಸಾವು ಎರಡೂ ಸಹ ಶರೀರಕ್ಕೆ ಮಾತ್ರ ಇದೆಯೇ ಹೊರತು ಆತ್ಮಕ್ಕೆ ಇಲ್ಲ. ಈ ಶರೀರದಲ್ಲಿ ಬಾಲ್ಯ, ಯೌವನ, ವೃದ್ಧಾಪ್ಯ ಎಂಬ ಹಂತಗಳು ಸಹಜವಾಗಿ ಇದಾವೆ. ಆದ್ರೆ ಆ ಬಾಲ್ಯ, ಯೌವನ, ವೃದ್ಧಾಪ್ಯ ಈ ಎಲ್ಲ ಅವಸ್ಥೆಗಳು ಯಾವುದಕ್ಕೆ ಇದೆ? ನನಗಂತೂ ಅಲ್ಲ, ಈ ಶರೀರಕ್ಕೆ ಮಾತ್ರ ಇದೆ. ಅದಕ್ಕೆ ಆತ್ಮಕ್ಕೆ ಸಂಬಂಧಿಸಿದ್ದು ಅಲ್ಲ. ನಾವು ಹೇಗೆ ಛಿದ್ರವಾಗಿರುವ ಹಳೆಯ ಬಟ್ಟೆಗಳನ್ನ ಬದಲಿಸಿ ಹೊಸ ಬಟ್ಟೆಗಳನ್ನ ಧರಿಸುತ್ತೇವೋ ಹಾಗೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಷೇದಯಂತಾಪ್ಯೋ ನಶೋಷೇತಿ. ತಪ್ಪಾಯ್ತು ಇರಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಷೇದಯಂತಾಪ್ಯೋ ನಶೋಷೇತಿ ಮಾರುತಃ. ಹಳೆ ಬಟ್ಟೆಗಳನ್ನ ಹೇಗೆ ತೆಗೆದು ಹಾಕ್ತಿವೋ ಹಾಗೆ ಈ ಶರೀರವು ಸಹ ಹೋದ ಮೇಲೆ ಮತ್ತೊಂದು ಶರೀರವು ಬರ್ತದೆ. ಆದ್ರೆ ಆತ್ಮಕ್ಕೆ ಸಾವಿಲ್ಲ. ಅದನ್ನ ನೆನ್ಸೋದಕ್ಕಾಗಲ್ಲ, ಒಗೆಯೋದಕ್ಕಾಗಲ್ಲ, ಒಣಗ್ಸಕ್ಕಾಗಲ್ಲ, ಮುರಿಯೋಕ್ಕಾಗಲ್ಲ, ಏನೊಂದು ಸಹ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನೀನ್ ಅದನ್ನ ಅರ್ಥ ಮಾಡ್ಕೋ. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲಾಗಿ ಗುರುಗಳ ಸಾಮೀಪ್ಯ ಹೋಗಿ ಗುರುಗಳ ಪರಂಪರೆಯನ್ನ ತಿಳ್ಕೊಂಡು ಆ ಗುರುವಿನ ಮಹತ್ವವನ್ನ ತಿಳ್ಕೊಂಡು ಅವರು ತೋರಿಸಿದ ಸಾಧನೆಯಲ್ಲಿ ನಾವು ಹೋದ್ರೆ ಗೊತ್ತಾಗುತ್ತೆ. ಗುರುನ ಹತ್ವಾಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತಂಬೈಕ್ಷ ಅಪೀಹಲೋಕೆ ಹತ್ವಾರ್ಥ ಕಾಮಾಸ್ತ ಗುರುನಿ ಹೈವ ಪುಂಜೀಯ ಭೋಗ ಅಂತುದಿರ ಪ್ರದಿಗ್ಧಾನ್. ಯಾವಾಗ್ಲೂ ಸಹ ಗುರುಗಳ ಪಾದದ ಕೆಳಗೆ ನಾವು ಕುಳಿತುಕೊಂಡಾಗ ಗಂಗೆ ಮೇಲಿಂದ ಕೆಳಕ್ಕೆ ಹರಿಯುತ್ತದಲ್ಲ, ಹಾಗೆ ಗುರುಗಳಿಂದ ನಮಗೆ ಜ್ಞಾನವು ನಮ್ಮೊಳಗೆ ಹರಿದು ಬರ್ತದೆ. ಆ ಜ್ಞಾನ ನಮ್ಮಲ್ಲಿ ಜಾಗೃತಗೊಳಿಸ್ತದೆ ಪರಮಾತ್ಮ. ಅದಕ್ಕಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿಂಗೆ ಹೇಳ್ತಾ ಇದ್ದೀನಿ. ಈ ಶರೀರಕ್ಕೆ ಬಾಲ್ಯ, ಯೌವನ, ವೃದ್ಧಾಪ್ಯವಿದೆ. ಈ ಬಾಲ್ಯ, ಯೌವನ, ವೃದ್ಧಾಪ್ಯವೆಲ್ಲವೂ ಶರೀರಕ್ಕೆ ಸಂಬಂಧಪಟ್ಟಂತೆ ಲೌಕಿಕವಾದ ಪ್ರಪಂಚದಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇರ್ತದೆ. ಎಲ್ಲ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾ ಹೋತೆ. ಮಾಡ್ಬಾರ್ದು ಅಂತ ಹೇಳ್ತಾ ಇಲ್ಲ, ಮಾಡ್ಲೇಬೇಕು ನೀನು, ಅದು ನಿನ್ನ ಕರ್ತವ್ಯವಾಗಿದೆ. ಆದ್ರೆ ಇದು ಯಾವುದು ಸಹ ಆತ್ಮಕ್ಕೆ ಸಂಬಂಧಿಸಿದ್ದಲ್ಲ. ಪಾಪ, ಪುಣ್ಯಗಳು, ದುಃಖ, ನೋವುಗಳು, ನಲಿವುಗಳು ಅನ್ನೋದು ಎಲ್ಲವೂ ಸಹ ಈ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಇವೆಲ್ಲವನ್ನು ದಾಟಿರುವ ಒಂದು ಆನಂದ ಇದೆ. ಆ ಆನಂದ ಮಾತ್ರ ನಿನ್ನದು. ಅದೇ ಆನಂದ, ಅಮೃತಮಯವಾಗಿರ್ತಕ್ಕಂಥ ಆನಂದ, ಅದೇ ಮೋಕ್ಷ. ಇದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಆತ್ಮಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ನೀನು ಆತ್ಮದಲ್ಲಿ ನಿಂತು ವಿಚಾರವನ್ನ ಚಿಂತನೆ ಮಾಡು. ಆಗ ನಿನಗೆ ಎಲ್ಲವೂ ಅರ್ಥ ಆಗುತ್ತೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ಶರೀರದ ಇರುವಿಕೆಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಗೊತ್ತೇ ಇದೆ? ಪಂಚಭೂತಗಳು. ನೀರು, ಅಗ್ನಿ, ಭೂಮಿ, ಗಾಳಿ, ಆಕಾಶ. ಇವೆಲ್ಲವೂ ಸಹ ಶರೀರವನ್ನ ನಾಶಕ್ಕೆ ದೂಡುತ್ತದೆ. ಇದ್ಯಾವುದು ಸಹ ಶರೀರವನ್ನು ಉದ್ಧಾರ ಮಾಡಲ್ಲ, ಶರೀರ ನಾಶಕ್ಕೆ ದೂಡುತ್ತೆ. ಆದ್ರೆ ಈ ಶರೀರವು ಕರ್ಮ ಫಲದಿಂದಾಗಿ ನಮ್ಗೆ ಉಂಟಾಗ್ತದೆ. ಈ ಶರೀರ ಹೇಗೆ ಉಂಟಾಯ್ತು? ಪ್ರತಿ ಸಲನೂ ಜನ್ಮ ತಾಳ್ತೀವಿ, ಮತ್ತೆ ಮರಣ ಹೊಂತೀವಲ್ಲ. ಹಾಗಾದ್ರೆ ಇದು ಹೇಗೆ ಉಂಟಾಯ್ತು ಅಂದ್ರೆ ನಮ್ಮದ ಕರ್ಮದ ಅನುಸಾರವಾಗಿ ನಾವು ಯಾವ ರೀತಿ ಕರ್ಮಗಳನ್ನ ಮಾಡಿದ್ವೋ ಅದಕ್ಕೆ ಅನುಸಾರವಾಗಿ ಪ್ರತಿ ಸಲನು ಜನ್ಮ ತಾಳ್ತಾ ಇದೀವಿ. ಪುಣ್ಯ ಕೆಲಸಗಳನ್ನ ಮಾಡಿದ್ರೆ ಪುಣ್ಯವಂತರ ಮನೆಯಲ್ಲಿ, ಪಾಪ ಕೆಲಸಗಳನ್ನ ಮಾಡಿದ್ರೆ ಪಾಪಾತ್ಮರ ಮನೆಯಲ್ಲಿ, ಇನ್ನೂ ಹೆಚ್ಚಿನ ಪಾಪ ಕೆಲಸಗಳನ್ನ ಮಾಡಿದ್ರೆ ಪಶು ಪಕ್ಷಿಗಳಾಗಿ ಆಗಿ ಹೋಗ್ತಾ ಇದ್ವಿ. ಯಾವ ಜನ್ಮಕ್ಕೆ ಕಾರಣಕರ್ತರಾಗಿದ್ದೀವಿ? ಈ ಶರೀರ ಭಾವದಿಂದ ಮತ್ತೊಂದು ಶರೀರಕ್ಕೆ ಹೋಗಬೇಕಾದ್ರೆ ಒಳಗಡೆ ಆತ್ಮ ಜ್ಞಾನವನ್ನ ಎಷ್ಟು ಸ್ಪಷ್ಟವಾಗಿ ತಿಳ್ಕೊಂಡು ಭಗವಂತನಿಗೆ ಶರಣಾಗತಿಯಾಗಿ, ಗುರುವಿಗೆ ಶರಣಾಗತಿಯಾಗಿ, ಗುರುಕೃಪೆ, ದೈವ ಕೃಪೆ ದೊರೆಯುವಂತೆ ಯಾರು ಸಾಧನೆ ಮಾಡ್ತಾ ಹೋಗ್ತಾರೋ ಅವ್ರು ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ
ಪುಣ್ಯವಂತರ ಸಾಧಕರ ಮನೆಯಲ್ಲೇ ಹುಡ್ತಾರೆ. ಅವ್ರು ಒಳ್ಳೆಯ ಒಂದು ಸಾತ್ವಿಕವಾದ ಜೀವನವನ್ನ ನಡೆಸ್ತಾರೆ. ಇದನ್ನೇ ಹೇಳಿರೋದು ಕರ್ಮ ಫಲ. ಆ ಕರ್ಮದ ಅನುಸಾರವಾಗಿ ಆ ಫಲಗಳಿಂದ ಈ ಶರೀರ ಉಂಟಾಗ್ತಾ ಹೋಗ್ತಾ ಇದೆ. ಈಗ ನಮ್ಗೆ ಸ್ಪಷ್ಟ ಚಿತ್ರಣ ಸಿಕ್ತು. ಹುಟ್ಟು ಸಾವು ಏನು ಅಂತಕ್ಕಂಥದ್ದು ಕರ್ಮದ ಫಲದ ಅನುಸಾರವಾಗಿ ಹುಟ್ಟುತ್ತೇವೆ, ಮರಣ ಹೊಂದುತ್ತೇವೆ, ಹುಟ್ಟುತ್ತೇವೆ, ಮರಣ ಹೊಂದುತ್ತೇವೆ. ಆದರೆ ಈ ಹುಟ್ಟು ಸಾವುಗಳ ಮರಣದ ಮಧ್ಯದಲ್ಲಿ ನಾನ್ ಮಾಡ್ಬೇಕಾಗಿರತಕ್ಕಂತ ಸಾಧನೆ ಏನು, ನಾನ್ ಎಲ್ಲಿ ಎಡುತ್ತಾ ಇದ್ದೀನಿ, ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡ್ತಾ ಇಲ್ಲ, ನಾನು ಯಾರು, ನನ್ನ ಬಗ್ಗೆ ನಾನು ಚಿಂತನೆ ಮಾಡಿದಿನ, ಇದೆಲ್ಲ ಯಾತಕ್ಕಾಗಿ, ಇದ್ಯಾವುದ್ರ ಬಗ್ಗೆನು ನಾನು ಮಾಡ್ದಲೇನೆ ಕೇವಲ ಈ ಒಂದು ಪ್ರಪಂಚಕ್ಕೆ ಅಂಟಿಕೊಂಡು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಸುಖ ಸಿಗುತ್ತೆ ಅಂತ ಮನುಷ್ಯನಿಗೆ ಮಾಡೋದು ಅಂತ ನಂಬ್ಕೊಂಡು ಹೋಗ್ತಾ ಇದ್ದೀವಿ. ದೇವರ ಸ್ಮರಣೆ ಮಾಡ್ತಾ ಇದೀವಿ, ಇಲ್ಲ ಅಂತಲ್ಲ, ಚಿಂತನೆ ಮಾಡ್ತಾ ಇದೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ, ಪೂಜೆ ಪುನಸ್ಕಾರ ಮಾಡ್ತೀವಿ, ಯಾತ್ರಾ ಸ್ಥಳಗಳಿಗೆ ಹೋಗ್ತೀವಿ, ತೀರ್ಥಕ್ಷೇತ್ರಗಳಲ್ಲಿ ಇದೆಲ್ಲ ಸ್ನಾನ ಮಾಡಿ ಪ್ರತಿಯೊಂದು ಮಾಡ್ತಾ ಇದೀವಿ. ಆದರೆ ಇದೆಲ್ಲವೂ ಸಹ ನನ್ನ ಮನಸ್ಸಿನ ಪ್ರಶಾಂತತೆಗಾಗಿ, ನನ್ನ ಆತ್ಮ ಜ್ಞಾನವನ್ನ ಪಡೆದುಕೊಳ್ಳುವುದಕ್ಕಾಗಿ, ಶುದ್ಧವಾದ ಜ್ಞಾನದ ಕಡೆಗಾಗಿ ಈ ಎಲ್ಲವನ್ನ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಅರಿವಿಗೆ ಬಂದಿಲ್ಲ. ಅರಿವಿಗೆ ಬಂದಿಲ್ಲ. ಎಲ್ರು ಮಾಡ್ತಾ ಇದೀವಿ, ಆದ್ರೆ ಅರಿವಿಗೆ ಬಂದಿಲ್ಲ. ಇಲ್ಲಿ ಭಗವಂತ ಅದನ್ನ ಅರ್ಜುನನ ನಿಮಿತ್ತವಾಗಿಟ್ಕೊಂಡು ಸ್ಪಷ್ಟಪಡಿಸ್ತಾ ಇದ್ದಾನೆ. ನೀನ್ ಏನೇ ಮಾಡಿದ್ರು ಸಹ ಚಿತ್ತ ಶುದ್ಧಿಗಾಗಿ, ಪ್ರಶಾಂತತೆ, ಮನಸ್ಸನ್ನ ಪ್ರಶಾಂತವಾಗಿಟ್ಕೊಂಡು ಚಿತ್ತ ಶುದ್ಧಿ ಮಾಡ್ಕೊಂಡು, ಲೌಕಿಕವಾಗಿಯೂ ಎಲ್ಲರಿಗೂ ಒಳ್ಳೇದಾಗ್ಬೇಕು, ಆಂತರಿಕವಾಗಿ ಜ್ಞಾನವೂ ಬರಬೇಕು. ಈ ಎರಡು ದೃಷ್ಟಿಗಳಿಂದ ನನ್ನ ಜೀವನ ಶೈಲಿಯನ್ನ ನಡೆಸ್ತಾ ಇದ್ದೀನಿ ಅಂತ ಬಾಲ್ಯ, ಯೌವನ, ವೃದ್ಧಾಪ್ಯದಲ್ಲಿ ನನಗೆ ಅರಿವಿಗೆ ಬರ್ಬೇಕು. ಅರಿವಿಗೆ ಬಂದ್ರೆ ಮಾತ್ರ ಆವಾಗ ನಮ್ಗೆ ಗೊತ್ತಾಗುತ್ತದೆ. ಕರ್ಮಫಲ ಮುಗಿತದಂಗೆ ಏನಾಯ್ತು, ಮತ್ತೆ ಶರೀರ ಹೊರಟೋಗುತ್ತದೆ. ಆದ್ರೆ ಆತ್ಮವೆನ್ನುವುದು ಎಂದೂ ಸಾಯುವುದಿಲ್ಲ, ಕರ್ಮ ಫಲವನ್ನು ಹೊಂದೋದು ಇಲ್ಲ, ಅದಕ್ಕೆ ಯಾವ ವಿಕಾರವೂ ಇಲ್ಲ. ಆದ್ದರಿಂದ ಜೀವನದಂತಹ ಸ್ಥಿತಿಗಳು ಶರೀರಕ್ಕೆ ಬರುತ್ತೆ ಹೊರತು ಆತ್ಮಕ್ಕೆ ಅಲ್ಲ. ಇದನ್ನು ಚೆನ್ನಾಗಿ ಸ್ಪಷ್ಟ ಪಡ್ಕೋಬೇಕು ನಾವು. ಕೇವಲ ನಮ್ಗೆ ಆಗ್ತಾ ಇರ್ತಕ್ಕಂಥದ್ದು ದುಃಖ, ನೋವು, ಕಷ್ಟ, ಸಂಕಟ, ಅನಾರೋಗ್ಯ, ಮನಸ್ಸಿನ ಸ್ಥಿತಿ ಸರಿಯಾಗಿಲ್ಲ, ಈಗೆಲ್ಲವೂ ನಡೀತಾ ಇರೋದು ಕೇವಲ ಈ ಶರೀರಕ್ಕಾಗಿ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಎಲ್ಲವೂ ಶರೀರದಿಂದ ಉಂಟಾಗದನ್ನ ಇನ್ನೂ ಭ್ರಮೆಯ ಲೋಕಕ್ಕೆ ಒಳಗಾಗಿ ನಾವಿನ್ನೂ ಅಲ್ಲೇ ಕೂತ್ಕೊಂಡ್ಬಿಟ್ಟಿದೀವಲ್ಲ. ಈ ಭ್ರಮೆಯಿಂದ ಹೊರಬರುವುದು ಎಂದು ಇದನ್ನೇ ಅರ್ಜುನನಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ನಾವು ಭ್ರಮೆಯಿಂದ ಹೊರ ಬರ್ಬೇಕು. ಭ್ರಮೆಯಿಂದ ಒಳಗೆ ಬಂದ್ರೆ ಭಯ, ಭೀತಿ, ಭ್ರಾಂತಿ, ಆತಂಕ ಎಲ್ಲವೂ ದೂರ ಸರಿತದೆ. ಯಾವಾಗ ಸರಿತದೆ? ಪರಮಾತ್ಮನೊಬ್ಬನಿದ್ದಾನೆ, ಅವನು ಎಲ್ಲವನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಈ ಶರೀರವು ಕೇವಲ ಉಪಾಧಿ, ಇದರಿಂದ ಎಲ್ಲ ನಡೀತಾ ಇದೆ, ಆದ್ರೆ ನನಗೇನು ಆಗೋದಿಲ್ಲ, ನಾನು ತುಂಬಾ ಚೆನ್ನಾಗಿರ್ತೇನೆ, ನಾನು ಜ್ಞಾನಿ ಆಗ್ತೇನೆ, ನಾನು ಸಾಧಕನ ಆಗ್ತೇನೆ ಅನ್ನೋ ಒಂದು ಭಾವ ನಾನು ಯಾವಾಗ ತಗೊಳ್ತೀನೋ ಆವಾಗ ನೋಡಿ ಆತ್ಮ ಸ್ವರೂಪದ ಜ್ಞಾನ ನಮ್ಗೆ ಅರಿವಾಗಲು ಪ್ರಾರಂಭ ಆಗುತ್ತೆ. ಅರ್ಜುನ, ಅದಕ್ಕೆ ಮೋಹ ಮಮಕಾರಗಳನ್ನ ಬಿಡು, ಅರಿಷಡ್ ವರ್ಗಗಳನ್ನ ಬಿಡು. ಈ ಮಮಕಾರ ಪಕ್ಕದಲ್ಲಿ ಅಹಂಕಾರ ಕುಳಿತಿದೆ, ಆ ಅಹಂಕಾರ ಬಂದೆ ಮಮಕಾರದ ಪಕ್ಕ ಕುಳಿತಿರೋದಲ್ಲೇ ಈ ಎರಡರಿಂದಲೇ ನಮ್ಮ ಜೀವನದಲ್ಲಿ ನಾವು ಹೇಳುತ್ತಾನೆ ಇದೀವಿ, ಮೆಟ್ಲು ಹೇಳುತ್ತಾ ಇದೀವಿ, ಬೀಳ್ತಾನೆ ಇದೀವಿ. ಆದ್ರೆ ಬೀಳ್ತಾ ಇದೀವಿ, ಎಚ್ಚೆತ್ತುಕೊಳ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಈ ಮಮಕಾರ ಅಹಂಕಾರದಿಂದ ಬೀಳ್ತಾ ಇದ್ದೀನಿ, ಆ ಒಂದು ದೊಡ್ಡ ಅಹಂಕಾರದ ಬಲೆಯ ಒಳಗೆ ಸಿಗಾಕೊಂಡ್ಬಿಟ್ಟಿದ್ದೀನಿ, ನಾನು ನಂದು ಮೋಹಕ್ಕೆ ಸಿಗಾಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಇದರಿಂದ ಹೊರ ಬರ್ಬೇಕಾಗಿದೆ, ಇದನ್ನ ಬಿಡಿಸ್ಕೊಳ್ಬೇಕು ಅನ್ನೋದು ಮೊದಲು ನನಗೆ ಅರ್ಥ ಆಗ್ಬೇಕು. ಮೊದಲು ನಾನು ಎಲ್ಲಿ ಸಿಗಾಕೊಂಡಿದ್ದೀನಿ, ಎಲ್ಲಿ ಬಿಡಿಸ್ಕೋಬೇಕು ಅನ್ನೋದು ನನಗೆ ಅರ್ಥ ಆಗ್ಬೇಕು. ಇದು ಅರ್ಥ ಆಯ್ತು ಅಂತ ಅಂದ್ರೆ ನೋಡಿ, ಆವಾಗ ನಾವು ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅವ್ರು ಸ್ಪಷ್ಟಪಡಿಸ್ತಾ ಇದ್ದಾರೆ, ಶರೀರಕ್ಕೆ ಅಲ್ಲ ಅಂತ. ರೋಗಿಯನ್ನ ರಕ್ಷಿಸಬೇಕೆಂದು ವೈದ್ಯರು ಮಾಡುವ ಶಸ್ತ್ರಚಿಕಿತ್ಸೆ, ಒಂದು ರೀತಿಯಲ್ಲಿ ಯೋಚನೆ ಮಾಡಿ ನೋಡಿ, ರೋಗಿಯನ್ನ ರಕ್ಷಿಸೋದಕ್ಕೋಸ್ಕರ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಆ ಕರಳನ್ನ ಹೊಟ್ಟೆಯನ್ನ ಕೊಯ್ದು ಅದ್ರೊಳಗಿರ್ತಕ್ಕಂಥ ಏನೋ ಇತ್ತು ಅವುಗಳನ್ನೆಲ್ಲ ತೆಗೆದು ಆಪರೇಷನ್ ಮಾಡಿ, ಮತ್ತೆ ಆ ಒಂದು ಮಾಂಸದ ಪೊರೆಯಿಂದ ಏನಿರುತ್ತೆ ಅದನ್ನ ಮುಚ್ಚಿ, ಮತ್ತೆ ಏನು ಇಲ್ದಲ್ಲದ ಹಾಗೆ ನಮ್ಮ ಮಾಮೂಲಿ ಆ ಮಾಂಸದ ಖಂಡದಿಂದ ಕೂಡಿರುವ ಶರೀರ ಹಾಗೇ ಚೆನ್ನಾಗಿರೋ ಹಾಗೆ ಮಾಡ್ತಾರೆ. ಆದ್ರೆ ಆ ಒಂದು ರೋಗಿಯ ಚಿಕಿತ್ಸೆ ಮಾಡುವಾಗ ಕೂದು ಎಲ್ಲ ಮಾಡಿದ್ರಲ್ವಾ, ಅದು ಒಂದ್ ರೀತಿ ಹಿಂಸೆ ಅಲ್ವಾ? ಸಾಮಾನ್ಯವಾದ ಹಿಂಸೆನ? ದೊಡ್ಡ ಹಿಂಸೆ. ಆದ್ರೆ ಮಾಡ್ದಲೇ ಇದ್ರೆ ವಿಧಿ ಇಲ್ಲ.
ಯಾಕೆಂದ್ರೆ ಆ ಒಂದು ಶಸ್ತ್ರಚಿಕಿತ್ಸೆ ಹಿಂಸೆ ಮಾಡಿದ್ರೆ ಮಾತ್ರ ಆ ಕಾಯಿಲೆಯಿಂದ ಹೊರಬಂದು ಅವನು ಮತ್ತೆ ಇರೋ ವ್ಯಕ್ತಿ ಚೆನ್ನಾಗಿ ಆಗೋದಕ್ಕೆ, ಆರೋಗ್ಯವಂತನಾಗಿರೋದಕ್ಕೆ ಸಾಧ್ಯ. ಇದರ ಅರ್ಥ ಏನು ಅಂದ್ರೆ, ಅದೇ ರೀತಿಯಾಗಿ ನಮ್ಮ ಈ ಒಂದು ಲೌಕಿಕವಾದ ಪ್ರಾಪಂಚಿಕದಲ್ಲಿ ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಸಹ ಬರ್ತಾ ಇದೆ. ಇವನ್ನೆಲ್ಲ ದಾಟ್ಲೇಬೇಕು. ಹೇಗೆ ಶಸ್ತ್ರಚಿಕಿತ್ಸೆ ಮಾಡಿದ್ಮೇಲೆ ಅವನು ಒಂದು ರೋಗಿ ಆ ರೋಗದಿಂದ ನಿವಾರಣೆ ಆಗಿ ಚೆನ್ನಾಗಿರೋ ವ್ಯಕ್ತಿ ಆದ್ನೋ, ಅದೇ ರೀತಿಯಾಗಿ ಲೌಕಿಕವಾದ ಕರ್ತವ್ಯಗಳನ್ನೆಲ್ಲವನ್ನ ಮಾಡುವಾಗ ಹಿಂಸೆ ಆಗೇ ಆಗುತ್ತೆ, ದುಃಖ ಆಗುತ್ತೆ, ನೋವಾಗುತ್ತೆ, ಕಷ್ಟ ಆಗುತ್ತೆ, ಆನಂದವೂ ಸಿಗುತ್ತೆ. ಆದ್ರೆ ಇವುಗಳನ್ನೆಲ್ಲ ದಾಟಿದ್ರೆ ಆತ್ಮ ಸ್ವರೂಪಿ ನಾನಾಗೋದಕ್ಕೆ ಸಾಧ್ಯ. ನಾನ್ಯಾರು, ನಾನೇನು ಅಂತ ಅರ್ಥ ಆಗುತ್ತೆ. ಅರ್ಜುನ, ನಿಂಗೆ ಅದು ಅರ್ಥ ಆಗೋವರೆಗೂ ಸಹ ನೀನ್ ಯುದ್ಧ ಮಾಡೋದಕ್ಕೆ ಸಿದ್ಧನಾಗೋದಿಲ್ಲ. ಅದಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈ ಶರೀರಕ್ಕೆ ಸ್ಥಿತಿ ಬಂತು, ಈಗ ಚೆನ್ನಾಗಿ ಅರ್ಥ ಆಯ್ತು ಉದಾಹರಣೆಯಿಂದ. ಅದೇ ರೀತಿಯಾಗಿ ಹಾಗೆ ಅಧರ್ಮ ಪಕ್ಷದಲ್ಲಿ ನಿಂತಿರುವ ಭೀಷ್ಮ ದ್ರೋಣಾದಿ ಪೂಜ್ಯರನ್ನ ಸಂಹರಿಸುವುದು ಹಿಂಸೆ ಅಲ್ಲವೆಂದು ಪರಮಾತ್ಮನು ಪರೋಕ್ಷವಾಗಿ ವ್ಯಕ್ತಪಡಿಸ್ತಾ ಇದ್ದಾನೆ. ಈಗ ಆರೋಗ್ಯ ಕೆಟ್ಟಾಗ ಅವನಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಹಿಂಸೆಯನ್ನ ಕೊಟ್ಟರು ಸಹ ಆ ಒಂದು ಶಸ್ತ್ರಚಿಕಿತ್ಸೆಯಿಂದ ಸಕ್ಸಸ್ ಆಗಿ ಅವನ ಕಾಯಿಲೆಲ್ಲ ಹೇಗೆ ನಿವಾರಣೆ ಆಯ್ತು, ಹಾಗೆ ನೀನು ಸಹ ಈ ಬಂಧು ಬಳಗದರು ಭೀಷ್ಮ ದ್ರೋಣಾದಿ ಪೂಜ್ಯರನ್ನ ಸಂಹರಿಸುವುದು ತಪ್ಪಲ್ಲ. ಇದು ಹಿಂಸೆ ಅಲ್ಲ, ಇದು ಹಿಂಸೆ ಹಾಗೆ ಆಗುತ್ತೆ. ಯಾವ ರೀತಿ ದೇಹಕ್ಕೆ ಹೇಗೆ ಹಿಂಸೆ ಆಯ್ತು ಹಾಗೆ ನಿನ್ನ ದೇಹ ಮನಸ್ಸಿಗೆ ಹಿಂಸೆ ಆಗುತ್ತೆ. ಆದ್ರೆ ನೀನ್ ಮಾಡ್ತಾ ಇರ್ತಕ್ಕಂಥದ್ದು ಹಿಂಸೆ ಅಲ್ಲ. ಪರೋಕ್ಷವಾಗಿ ನಿನ್ಗೆ ಉಪದೇಶ ಹೇಳ್ತಾ ಇದೆ, ಕೇಳಿಸ್ಕೊ. ಆ ಹಿಂಸೆ ನಾನೇನ್ ಮಾಡ್ತಾ ಇಲ್ಲ. ಅವರ ದೇಹ ಶರೀರ ಮನಸ್ಸುಗಳೇನಿದೆ ಅದನ್ನ ಮಾತ್ರ ನೀನ್ ಸಂಹಾರ ಮಾಡ್ತಾ ಇದ್ದೆ ಹೊರತು ಆ ಭೀಷ್ಮರ ಆತ್ಮವನ್ನಾಗಲಿ ದ್ರೋಣರ ಆತ್ಮವನ್ನಾಗಲಿ ಅಲ್ಲಿರುವ ಎಲ್ಲರ ಆತ್ಮವನ್ನಾಗಲಿ ನೀನು ಸಂಹಾರ ಮಾಡ್ತಾ ಇಲ್ಲ. ಒಂದು. ಎರಡನೇದಾಗಿ ನೀನು ನೆಪ ಮಾತ್ರ, ಉಪಾಧಿ ನೀನು ನೆಪ ಮಾತ್ರ ಅಷ್ಟೇ. ನಾನು ನಿನ್ನೊಳಗಿದ್ದು ಯುದ್ಧವನ್ನ ಮಾಡಿಸ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊ. ಅದನ್ನೇನ್ ಮರ್ತು ಬಿಟ್ಟು ನಾನ್ ಮಾಡ್ಬೇಕಾ ನಾನ್ ಮತ್ತೆ ಪಾಪ ಕಟ್ಕೋಬೇಕಾ, ಇವ್ರನ್ನೆಲ್ಲ ಸಮಸ್ಯೆ ನೀವ್ ಮಾಡಿರೋ ಪಾಪವೇ ಸಾಲದೆ ಮತ್ಯಾವ ಪಾಪಕ್ಕೆ ನನ್ನ ತಳ್ತಾ ಇದೀಯಾ, ಇದನ್ನ ನಾನು ಯಾವ ಸಾಮ್ರಾಜ್ಯ ಕಟ್ಬೇಕು, ಯಾವ ಅಧಿಕಾರ ಬೇಕು, ಹೀಗೆ ನೀನು ಲೌಕಿಕವಾಗಿ ಚಿಂತನೆ ಮಾಡ್ತಾ ಮಾಡ್ತಾ ಅಲ್ಲಿ ಬೆರಗಾಗಿ ಹೋಗ್ತಾ ಇದೀಯಾ. ನೀನೆಲ್ಲ ಯುದ್ಧ ಮಾಡ್ತಾ ಇರೋದು, ನಾನು ನಿನ್ನೊಳಗಿದ್ದು ಯುದ್ಧವನ್ನ ಮಾಡಿಸ್ತಾ ಇದ್ದೇನೆ, ನೀನು ನೆಪ ಮಾತ್ರ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋ ಅಂತ ಭಗವಂತ ನಮ್ಗೆಲ್ರಿಗೂ ಸಹ ಸ್ಪಷ್ಟಪಡಿಸ್ತಾ ಇದ್ದಾನೆ. ಧರ್ಮ ದೀಕ್ಷೆಯಿಂದ ನಡೆದುಕೊಳ್ಳುವುದು ನಿನಗೆ ಶ್ರೇಯಸ್ಕರವಾದದ್ದು. ಇಲ್ಲದಿದ್ರೆ ನಿನಗೆ ದೀರ್ಘ ಕಾಲದವರೆಗೂ ಸಹ ಅಪಕೀರ್ತಿ, ಪಾಪಗಳು ಗಂಟು ಬಿದ್ದೇ ಇರ್ತದೆ. ಅಪಕೀರ್ತಿ ನಿನ್ಗೆಲ್ಲೂ ಹೋಗೋದೇ ಇಲ್ಲ. ಜಯ ಅಪಜಯಗಳು, ಲಾಭ ನಷ್ಟಗಳು, ಸುಖ ದುಃಖಗಳನ್ನ ಸಮಾನವಾಗಿ ಕಾಣ್ತಾ ಹೋಗ್ಬೇಕು. ಆಗ ಮಾತ್ರ ನೀನು ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಅವನು ಪೂರ್ಣವಾಗಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಮತ್ತೆ 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 ಹೇಳ್ತಾ ಇದ್ದಾನೆ. ನಮ್ಗೆ ಜೀವನದಲ್ಲೆಲ್ಲ ಇದೆ ಜಯ ಅಪಜಯಗಳು, ಲಾಭ ನಷ್ಟಗಳು, ಸುಖ ದುಃಖಗಳು. ಸುಖ ದುಃಖೇಶನ ದಿಗ್ನಮನಾಹ ಸುಖೇಶ ವಿಗತ ಸ್ಪೃಹ, ದುಃಖೇಶನ ದ್ವಿಗ್ನಮನಾಹ ಸುಖೇಶ ವಿಗತ ಸ್ಪೃಹ, ವೀತ ರಾಗ ಭಯ ಕ್ರೋಧ ಸ್ಥಿತ ಧೀರ್ಮನಿ ರುಚ್ಯತೆ. ಈ ದುಃಖೇಶನ ದಿಗ್ನಮನ, ಈ ದುಃಖದಿಂದ ನೀನು ಹೊರಬರ್ಬೇಕು. ವೀತ ರಾಗ ಭಯ ಕ್ರೋಧ ಯಾವಾಗ ನೀನದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂತೀಯ ಆವಾಗ ನೀನು ಆ ದುಃಖಗಳಿಂದ ಹೊರಬರ್ತೀಯ. ವೀತ ರಾಗ ಭಯ ಕ್ರೋಧ ಎಲ್ಲ ಯಾವ್ದಕ್ ನಡೀತಾ ಇದೆ? ಕೇವಲ ಶರೀರ ಮನಸ್ಸು ಬುದ್ಧಿಗೆ ನಡೀತಾ ಇದೆ, ನಿನಗಲ್ಲ, ಆತ್ಮಕ್ಕೆ ಅಲ್ಲ. ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೇನೆ, ತಿಳ್ಕೊ. ಇದಕ್ಕೂ ನಿನಗೆ ಯಾವ ಸಂಬಂಧವೂ ಇಲ್ಲ. ಅದಕ್ಕಾಗಿ ಯಾವಾಗ ನೀನು ಜ್ಞಾನವನ್ನ ತಂದುಕೊಂತೀಯ, ಈ ಒಂದು ಪೂರ್ಣ ಜ್ಞಾನ ನಿಂಗೆ ಅರಿವಾದ್ರೆ ನಿನಗೆ ಯಾವ ವೀತರಾಗ ಭಯ ಕ್ರೋಧಗಳು ನಿನ್ನಲ್ಲಿ ಉಂಟಾಗುವುದಿಲ್ಲ. ಇದೇ ಭಗವದ್ಗೀತೆಯಲ್ಲಿ ಈ ಒಂದು ಶ್ಲೋಕವನ್ನ ಪೂರ್ಣವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಯಾವ ಕಷ್ಟಗಳು ಉಂಟಾಗುವುದಿಲ್ಲ. ಸುಖ ದುಃಖಗಳು ಇದ್ದಿದೆ, ದುಃಖದ ಹಿಂದೆ ಸುಖ, ಸುಖದ ಹಿಂದೆ ದುಃಖ ಇದ್ದೇ ಇರ್ತದೆ. ದುಃಖ ಗೊತ್ತಾಗ್ಬೇಕು ಅಂದ್ರೆ ಸುಖದ ಮಹತ್ವ ದುಃಖದ ಮಹತ್ವ ಗೊತ್ತಾದಾಗ ಸುಖದ ಮಹತ್ವ ಗೊತ್ತಾಗುತ್ತೆ. ಸುಖದ ಮಹತ್ವ ಗೊತ್ತಾಗ್ಬೇಕಾದ್ರೆ ದುಃಖ ಪಡ್ಲೇಬೇಕು. ಅದಕ್ಕೆ ಇವೆರಡನ್ನು ಮಿಶ್ರಣ ಮಾಡಿ ಭಗವಂತ ಕೊಡ್ತಾ ಇರ್ತಾನೆ, ನಾವ್ ಅದನ್ನ ಅನುಭವಿಸ್ತಾನೆ ಇರ್ತೀವಿ. ಇದ್ರಿಂದಲೇ ನಮ್ಗೆ ಭಯ ಕ್ರೋಧ ಎಲ್ಲ ಬರುತ್ತೆ. ರಾಗ ದ್ವೇಷ ಅಂದ್ರೆ ಏನು?
ಏನು ಆ ಒಂದು ಇದು ಜಾತಕದಲ್ಲಿ ಹೇಳ್ತಲ್ಲ ರಾಹು ಕೇತು ಅಂತ. ರಾಹು ಕೇತುಗಳು ಅಂದ್ರೆ ಯಾವ್ದು ಅಲ್ಲ, ನಮ್ಮಲ್ಲಿರ್ತಕ್ಕಂಥ ರಾಗ ದ್ವೇಷಗಳೇ ರಾಹು ಕೇತುಗಳಾಗಿರ್ತಕ್ಕಂಥದ್ದು. ಈ ರಾಗ ದ್ವೇಷಗಳು ನಮ್ಮಲ್ಲಿ ಹೋಗ್ಬೇಕು. ಆಸೆ ಆಸೆ ಆಸೆ, ಎಲ್ಲಿಗೆ ಕೊನೆ ಆಸೆ, ಬೇಕು ಬೇಕೆಂಬುದೇ ಆಸೆ. ಈ ಆಸೆಗೆ ಕೊನೆ ಎಂದು, ಆಸೆ ಕೊನೆ ಆಗ್ಬೇಕು. ಎಂತ ಆಸೆ ಮುಟ್ಬೇಕು ನಿನಗೆ? ಈ ಲೌಕಿಕವಾದ ಪ್ರಾಪಂಚಿಕದ ಆಸೆ ಎಲ್ಲ ತೊರೆದು ನನಗೆ ಪರಮಾತ್ಮನೇ ಬೇಕು, ಆತ್ಮ ಜ್ಞಾನವೇ ಬೇಕು, ನನಗೆ ನೀನೇ ಬೇಕೆಂಬ ಆ ಮುಮುಕ್ಷತ್ವ, ಆ ತೀವ್ರತೆ, ಆ ತುರಿಯ ಸ್ಥಿತಿ ನಿನಗೆ ಬಂದ್ರೆ ಮಾತ್ರ ನೋಡು, ಆವಾಗ ನಿನಗೆ ಅರ್ಥ ಆಗುತ್ತೆ ಅಂತಕ್ಕಂಥದ್ದು. ಸುಖ ದುಃಖಗಳನ್ನ ಸಮಾನವಾಗಿ ಕಾಣ್ತಾ ಹೋಗು. ಬುದ್ಧಿಯನ್ನ ಅಚಲವಾಗಿ ಇರಿಸ್ಕೋ, ಚಂಚಲತೆಗೆ ಅವಕಾಶ ಕೊಡ್ಬೇಡ. ಬುದ್ಧಿಯನ್ನ ಸ್ಥಿರವಾಗಿ ಇಟ್ಕೋ. ಸ್ಥಿರಧೀರ್ಮನಿ ರುಚ್ಯತೆಯನ್ನ ಹಾಗೆ ಸ್ಥಿರವಾಗಿ ಇಟ್ಕೋಬೇಕು. ಆ ಸ್ಥಿರವಾಗಿ ಯಾವಾಗ ಮಾಡ್ತೀಯಾ, ಬುದ್ಧಿ ಹೇಗೆ ಇಟ್ಕೋಬೇಕು? ಈಗ ನೀನು ಯುದ್ಧ ಮಾಡುವುದು ನನ್ನ ಕರ್ತವ್ಯ ಅಷ್ಟೇ, ಇದು ನೀನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಬುದ್ಧಿಯಿಂದ. ಬುದ್ಧಿಗೆ ಮತ್ತೇನು ಪ್ರಚೋದನೆ ಕೊಡ್ಬೇಡ. ಬುದ್ಧಿಗೇನ್ ಪ್ರಚೋದನೆ ಕೊಡು? ಯುದ್ಧ ಮಾಡುವುದು ನನ್ನ ಕರ್ತವ್ಯ. ಅದೇ ರೀತಿಯಾಗಿ ಈ ಒಂದು ಲೌಕಿಕವಾದ ಸಂಸಾರದ ಯುದ್ಧ ಇದೆಯಲ್ಲ, ಅದು ಮಾಡೋದು ನನ್ನ ಕರ್ತವ್ಯ ಅಂತ ಪ್ರತಿಯೊಬ್ಬನು ನಾವು ತಿಳ್ಕೊಬೇಕು. ತಿಳ್ಕೊಂಡಾಗ, ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಏನೇ ಬಂದ್ರು ಸಹ ಆ ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ತೀವಿ. ಅಲ್ಲಿಂದ ಮತ್ತೆ ಸಾಧನೆಯ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ.